ನಿಮ್ ಮನೇಲಿ ಯಾರಿಗಾದ್ರೂ ಏನಾರು ಆದ್ರೆ ಶುಭ ಕಾರ್ಯ ನಡೆಯಲ್ಲ ಅಲ್ವಾ? ಸರಿ, ಯಾಕೋ ಬೆಳಗ್ಗೆಯಿಂದ ಒಂಥರ ಇದೆಯಾ? ಹಾಗೇನಿಲ್ಲ ಕಣೋ. ಅಲ್ಲ, ಪ್ರತಿ ಬಾರಿ ತೊಂದರೆ ಬಂದಾಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚಿಡ್ತಿದ್ದೆ. ಈಗಲೂ ಏನಾದರೂ? ಹಾಗೆಲ್ಲ ಏನು ಇಲ್ಲ ಕಣ, ಕೆಲಸ ಮಾಡ್ಸೋ ಹೋಗು. ಅಲ್ಲ, ಏನಾದ್ರೂ ಇದ್ರೆ ಹೇಳ. ಇಲ್ಲ ಕಣ, ಏನಿಲ್ಲ. ಅದಕ್ಕೆ ಎಲ್ಲ ತಯಾರಿನೂ ಸರಿ ಇದೆ, ಆದ್ರೆ ಒಂದ್ ಬಿಟ್ಟು. ಅದ್ಯಾವ್ದೊಂದು? ನಮ್ ಕೃಷ್ಣವೇಣಿ ನಾಮಕರಣಕ್ಕೆ ಸರ್ವರಿಗೂ ಸುಸ್ವಾಗತ ಅಂತ ಬೋರ್ಡ್ ಬರ್ಸ್ಬೇಕಿತ್ತು. ಅದ್ ಬಿಟ್ಟು ಎಲ್ಲ ಸರಿ ಇದೆ. ನಾಮಕರಣಕ್ಕೆ ಸ್ವಾಗತ ಅಂತ ಇದ್ರೆ ಸಾಕು. ಕೃಷ್ಣವೇಣಿ ಅನ್ನೋ ಹೆಸರು ನಮಗ್ ಗೊತ್ತು, ಬೇರೆಯವ್ರಿಗೆ ಹೇಗ್ ಗೊತ್ತಿರುತ್ತೆ? ಅದು ಕರೆಕ್ಟ್. ಅದ್ಗೆ ಮುರಾರಿ, ಸುಬ್ಬ ಭಟ್ರು ಬಂದ್ರೇನು? ಹಾಮ, ಈಗಷ್ಟೇ ಫೋನ್ ಮಾಡಿದ್ದೆ, ಹೊರಟಿದ್ರಂತೆ. ಇನ್ನೇನೋ ಬಂದ್ಬಿಡ್ತಾರೆ. ಮುರಾರಿ, ಸುಬ್ಬ ಭಟ್ರದ್ದು ನೀನೇ ಫಾಲೋ ಅಪ್ ಮಾಡಿ ಬರ್ತಾರ. ನೀನ್ ಎಲ್ಲಿ ಹೋಗ್ತೀಯಾ? ಅಲ್ಲ, ನಾನು ಇಲ್ಲೇ ಇರ್ತೀನಿ. ಅಲ್ಲ, ಇದನ್ನ ಮಾಡಿ ನೀನು. ಹೇಯ್, ಯಾರೋ ನೀನು? ಯಾರೋ ನೀನು? ಯಾರೋ ನೀನು? ಯಾಕೋ ಯಾಕೋ ಏನಾಯ್ತು? ಇವನ್ ಗೊತ್ತಿಲ್ವೇನೋ? ಹನುಮಂತು ತಮ್ಮ ಚಪ್ರ ಹಾಕೋಕ್ ಬಂದಿದ್ದಾರೆ. ಇವನ್ ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ? ನಿನ್ ಕೈಯಾಕೆ ನಡೀತಾ ಇದೆ? ಇವು ರಾಮಚಾರಿ, ಇವನ್ ಇರೋದೇ ಹೀಗೆ, ಎಲ್ಲ ನೋಡ್ಕೊಂಡು ಎಲ್ಲೆಲ್ಲ ಮಾತಾಡ್ತಾ ಇರ್ತಾನೆ. ಕೈ ಯಾವಾಗ್ಲೂ ನಡುತ್ತಾನೆ ಇರ್ತದೆ. ಇವನನ್ನು ಎಲ್ಲರೂ ಕರೆಯೋದು ಬೆರಕ್ ಸೋಮ ಅಂತ. ಸಾರಿ ಅಣ್ಣ. ರಾಮಚಾರಿ, ಏನಾಯ್ತಪ್ಪ? ಏನಿಲ್ಲಮ್ಮ. ಬೆಳಿಗ್ಗೆಯಿಂದ ಒಂಥರ ಇದೆಯಲ್ಲ? ಅಲ್ವಮ್ಮ, ನಾನು ಇದೇ ಪ್ರಶ್ನೆ ಕೇಳ್ತಾ ಇದೀನಿ. ಬೆಳಗ್ಗೆಯಿಂದ ಕೇಳಿದ್ರೆ ಹೇಳ್ತಾ ಇಲ್ಲ. ಏನಾಯ್ತು ಹೇಳೋ? ಏನಿಲ್ಲ, ಮಚ್ಚಿಡ್ಕೊಂಡು ಈ ತರ ಹತ್ರ ಬಂದಲ್ಲ, ಅನುಮಾನ ಬಂತಷ್ಟೆ. ಅದೇ, ಯಾಕೆ ಅನುಮಾನ ಬಂತು ಅಂತ. ನಿನಗ್ ಸುಮ್ನೆ ಯಾರ ಮೇಲೂ ಅನುಮಾನ ಬರಲ್ವಲ್ಲ? ಅಯ್ಯೋ, ಈಗ ಅದನ್ನ ಬಿಡಿ, ಏನೂ ಇಲ್ಲ. ಮುರಾರಿ, ಕೆಲಸ ನೋಡ್ಕೊ. ನೀವು ಕೆಲಸ ನೋಡಿ ಹೋಗಿ. ನೆನ್ನೆ ಬಂದಿದ್ದ ಫೋನ್ ಯಾರ್ದು ಅಂತ ತಿಳ್ಕೊಳಕ್ಕೆ ಆ ನಂಬರ್ನ ಪೊಲೀಸವ್ರಿಗೆ ಕೊಟ್ಟಾಗಿದೆ. ಇನ್ನವನಿರೋ ಜಾಗಕ್ಕೆ ಟ್ರೇಸ್ ಮಾಡ್ಕೊಂಡು ಪೊಲೀಸವ್ರು ಹೋಗಿರ್ತಾರೆ. ಸಿಕ್ಕಾಕೊಂಡ ಅಂತ ಗೊತ್ತಾಗ್ಬಿಟ್ರೆ ಅವಾಗ ನೆಮ್ಮದಿ ನನಗೆ. ಎಸ್, ರಾಮಾಚಾರಿ ಕೊಟ್ಟ ನಂಬರಿಂದ ಲಾಸ್ಟ್ ಕಾಲ್ ಈ ಲೊಕೇಶನ್ ಇಂದಾನೆ ಬಂದಿರೋದು. ಸರ್, ಸುತ್ತಮುತ್ತ ಯಾವ ಬಿಲ್ಡಿಂಗು ಕಾಣ್ತಾ ಸರ್, ಇದೊಂದೇ ಇರೋದು. ಹೌದು, ಕಲ್ಪಿಟ್ಸ್ ಒಳಗಡೆನೆ ಇರ್ಬೋದು. ನೀವು ನನ್ನ ಜೊತೆ ಬನ್ನಿ. ಕಾನ್ಸ್ಟೇಬಲ್ಸ್, ನೀವು ಸುತ್ತಮುತ್ತ ಹುಡುಕಿ. ಸರ್, ಇಲ್ಲಿ ಯಾರು ಇಲ್ವಲ್ಲ ಸರ್? ಸಿಗರೇಟ್ ಬಟ್ಸ್, ಡ್ರಿಂಕ್ಸ್ ಬಾಟ್ಲು ಎಲ್ಲ ಇಲ್ಲ ಇದೆ. ಮೇ ಬಿ ಇಲ್ಲಿ ಇದ್ದವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಅಟ್ಮಾಸ್ಫಿಯರ್ ನೋಡಿದ್ರೆ ಒಬ್ರಿಗಿಂತ ಜಾಸ್ತಿ ಜನ ಇದ್ರು ಅಂತ ಅನ್ಸುತ್ತೆ. ಸರ್, ಆ ನಂಬರ್ಗೆ ಇನ್ನೊಂದ್ಸರಿ ಕಾಲ್ ಮಾಡಿದ್ರೆ? ಪ್ರಯೋಜನ ಇಲ್ಲ ರೀ. ನಾವು ಅವ್ರನ್ನ ಟ್ರೇಸ್ ಮಾಡಬಾರ್ದು ಅಂತ ಎಲ್ಲ ಸಿಮ್ನು ಮುರಿದು ಬಿಸಾಡಿದ್ದಾರೆ ನೋಡಿ. ಹಲೋ ಸರ್, ನಾನು ರಾಮಾಚಾರಿ ಸರ್. ನಾನೇ ನಿಮ್ಗೆ ಕಾಲ್ ಮಾಡೋಣ ಅಂತಿದ್ದೆ, ನೀವೇ ಕಾಲ್ ಮಾಡಿದ್ರಿ. ಸರ್, ಏನಾದ್ರು ಮುಖ್ಯವಾದ ವಿಷಯ ಇದೆ ಸರ್. ನನಗೆ ಫೋನ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ರಾಮಾಚಾರಿ ಅವರೇ, ನಾವು ಆ ಲೊಕೇಶನ್ನ ಟ್ರೇಸ್ ಮಾಡಿದ್ವಿ, ಬಟ್ ಅಲ್ಲಿ ಅವನಿಲ್ಲ. ಸಿಮ್ ಮುರಿದು ಬಿಸಾಡಿದ್ದಾರೆ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಸರ್, ನನಗೆ ಆ ಸಕ್ಸೇನಾ ಮೇಲೆ ಅನುಮಾನ ಇದೆ ಸರ್. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳ್ತೀರಾ? ಸೆಕ್ಷನ್ ಆಗಿದ್ರೆ ಅವನ ಹೆಸರು ಹೇಳಿ ಬೆದರಿಸ್ತಾ ಇದ್ದ ಅಲ್ವಾ? ಗೊತ್ತಿಲ್ಲ ಸರ್, ಆದ್ರೆ ನನಗೆ ಬೇರೆ ಯಾರೋ ಶತ್ರುಗಳು ಇಲ್ಲ. ಓಕೆ, ನೀವು ನಿಮ್ಮ ಕಾರ್ಯಕ್ರಮನ ನಿರಾತಂಕವಾಗಿ ಮುಂದುವರಿಸಿ. ಸೆಕ್ಷನ್ ಕಡೆಯಿಂದ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾವು ನೋಡ್ಕೋತೀವಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಸರ್, ಎಲ್ಲ ಕಡೆ ಹುಡ್ಕಿದ್ವಿ ಸರ್, ಯಾರು ಸಿಗ್ಲಿಲ್ಲ. ಸರಿ ಆಗಿದ್ರೆ ನಡೀರಿ, ಹೊರಡೋಣ. देखा बेटे, आ रामाचारी ತುಂಬಾ ಬುದ್ಧಿವಂತ.
बहुत खतरनाक आदमी है ನಮ್ಮ ಸಿಮ್ ಕಾರ್ಡ್ ಫೋನ್ ನಂಬರ್ನ ಟ್ರೇಸ್ ಮಾಡಿ ಪೊಲೀಸ್ನ ಇಲ್ಲಿ ಕಳಿಸಿದ್ದಾನೆ ಆದ್ರೆ ಈ ಸಕ್ಸೇನ ಅವನ್ಕಿಂತ ತುಂಬಾ ಖತರ್ನಾಕ್ ಇವ್ರನ್ನೆಲ್ಲ ದಿಕ್ ತಪ್ಪಿಸಿ ನನ್ನ ದಾರಿಲಿ ನಾನು ಹೋಯ್ತಾ ಇರ್ತೀನಿ ಇವತ್ತು ನನ್ನ ರಾಜ್ಕುಮಾರಿದು ನಾಮಕರಣ. ಚಿನ್ನ ಬೆಳ್ಳಿ ವಜ್ರ ಅಂತ ನಾವು ಕರಿಯಕ್ ನೂರಾರು ಹೆಸರಿದೆ, ಆದ್ರೆ ಎಲ್ಲಾರು ಕರಿಯಕ್ ಒಂದ್ ಹೆಸರು ಬೇಕಲ್ವಾ? ಅದನ್ನ ಇವತ್ ನಿಮ್ಮ ಅಪ್ಪ ಅಮ್ಮ ನಿನ್ಗಿಡ್ತಾರೆ. ಚಿನ್ನಮ್ಮ, ಯಾವಾಗ ನೀನ್ ನಿಮ್ಮ ಅಜ್ಜಿ ಕೈಗೆ ಹೋದೋ ಆ ಕ್ಷಣದಿಂದ ನಮ್ಮಮ್ಮನ ವಯಸ್ಸು 10 ವರ್ಷ ಕಮ್ಮಿ ಆಗ್ಬಿಟ್ಟಿದೆ. ಅದೇನೋ ನಿಜ ರಾಮಾಚಾರಿ, ಆದ್ರೆ ನಮ್ ಬಂಗಾರಿಗೆ ಒಂದ್ ಬೇಜಾರಿದೆ. ಏನದು? ನಮ್ ಬಂಗಾರಿನ ನೋಡೋಕೆ ಅವ್ರ ತಾತ ಬರ್ಲಿಲ್ಲ ಅಂದ್ರೆ ನಮ್ ಬಂಗಾರಿಗೆ ಬೇಜಾರಾಗದೆ ಇರುತ್ತಾ? ಇವಳ ತಾತನಿಂದ ಇವಳಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ. ನಮ್ಮ ಮಾವ ಸರಿಯಾದ ಸಮಯಕ್ಕೆ ಬಂದೇ ಬರ್ತಾರೆ. ಹೌದಮ್ಮ. ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್. ರೀ, ಚೆನ್ನಾಗಿದ್ದೀರಾ? ಶುಭ. ದೀರ್ಘ ಸುಮಂಗಲಿ ಭವ. ಒಳ್ಳೇದಾಗಲಪ್ಪ. ಕಾಶಿ ವಿಶ್ವನಾಥ ಆದಿಶಕ್ತಿ ಸ್ವರೂಪಿಣಿ ಪಾರ್ವತಿನೇ ನಮ್ಮ ಮನೆಗೆ ಬರೋ ಹಾಗೆ ಮಾಡ್ಬಿಟ್ಟು ನಿನಗೆ ನಮೋ ನಮಃ. ರೀ, ಪ್ರಯಾಣ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತು ಜಾನಕಿ. ನನ್ನ ಮೊಮ್ಮಗನ ನೋಡಬೇಕು ಅನ್ನೋ ತವಕದಲ್ಲಿ ಈ ತಲೆಗೆ ಬೇರೆ ಯಾವ ಯೋಚನೆಗೂ ಅವಕಾಶ ಕೊಡ್ಲಿಲ್ಲ. ಕಾಶಿ ಗಂಗೆಯಲ್ಲಿ ಮುಳುಗಿ ಎದ್ದ ಕಾಲು ನೇರವಾಗಿ ಈ ಮನೆಗೆ ಬಂದು ನಿಲ್ಸೋವರೆಗೂ ನನಗೆ ಯಾವ ತೊಂದರೆನೂ ಆಗ್ಲಿಲ್ಲ. ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯ ಯಾಕಿಲೇಶ್ವರಿ ಏಮಮೇವ ತ್ವಯಾ ಕರಿಂ ಅಸೋದ್ಭೈರ್ವಿನಾಶನಂ ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀಯಂತಂ ಜನಂ ಕುರು ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದುಷೋ ಜೇಹಿ. ಕೃಷ್ಣ, ಈ ಮನೆ ಸಂತೋಷಕ್ಕೆ ನೀನು ಬಲಿಯಾಗೋ ಹಾಗಾಯ್ತಲ್ಲಪ್ಪ. ರುಕ್ಕು ಎಲ್ಲಿ? ಅವಳು ಜೈಲ್ ಸೇರಾಯ್ತಲ್ಲ, ಅವಳ ಮಾತು ಯಾಕೀಗ? ಮುರಾರಿ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ, ಹಾಗೆ ಕೆಲವು ಉತ್ತರಕ್ಕೆ ಪ್ರಶ್ನೆನೂ ಮಾಡಬಾರ್ದು. ರುಕ್ಕು ಎಲ್ಲರ ದೃಷ್ಟಿಲಿ ತಪ್ಪು ಮಾಡಿದಾಳೆ, ಆದ್ರೆ ಅವಳು ತಪ್ಪೇ ಮಾಡದೆ ಹೋಗಿದ್ದಿದ್ರೆ ಬೇರೆ ಕಾರಣದಿಂದಲಾದ್ರೂ ಕೃಷ್ಣ ಸಾಯಲೇಬೇಕಾಗಿತ್ತು. ಆಗ ರಾಮಾಚಾರಿ ಜೈಲಿಗೆ ಸೇರೋ ಹಾಗೆ ಆಗ್ತಿತ್ತು. ಹಾಗೆ ನೋಡಿದ್ರೆ ಆ ದುರಂತನ ತಪ್ಪಿಸಿದ್ದೇ ರುಕ್ಕು. ನನಗ್ ಗೊತ್ತಿರೋ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೃಷ್ಣನ ಜಾತಕದಲ್ಲಿ ಅದು ಗೋಚರವಾಗಿತ್ತು. ಅವನ ಹಣೆ ಬರಹನ ಯಾರು ತಪ್ಸಕ್ಕಾಗತ್ತೆ? ಎಲ್ಲ ಪರಮಾತ್ಮನಿಚ್ಛೆ. ಹಾಗೆ ನೋಡಿದ್ರೆ ಸಾವಧಾನವಾಗಾದ್ರೂ ಈ ಮನೆಗೆ ನೆಮ್ಮದಿ ಸಮೃದ್ಧಿಯಾಗ ಬರ್ತಿದೆ. ಅದಕ್ಕೆ ನಾವು ಸಂತೋಷ ಪಡಬೇಕು. ರೀ, ನೀವು ಜಾತಕ ಭವಿಷ್ಯ ಆದಾಗ ನೆನಪಾಗ್ತಾ ಇದೆ. ಹೇಗಿದ್ರು ನೀವು ಕವಡೆ ಶಾಸ್ತ್ರ ಹೇಳೋದ್ರಲ್ಲಿ ಅಗ್ರಗಣ್ಯರು. ನಮ್ಮ ಮೊಮ್ಮಗಳ ಕೈಲೂ ಕವಡೆನ್ ಮುಟ್ಸಿ ಅವಳ ಭವಿಷ್ಯ ಹೇಗಿದೆ ಅಂತ ಹೇಳ್ರಿ. ಅವಶ್ಯವಾಗಿ. ರಾಮಾಚಾರಿ, ಇದರಲ್ಲಿರೋ ಪ್ರಸಾದನ ದೇವ್ರ ಮುಂದೆ ಇಡಪ್ಪ. ನಾನು ಸ್ವಲ್ಪ ಶುಚಿಯಾಗಿ ಮಾಡ್ತೀನಿ.
अरे बेटा आराम से थोड़ा थोड़ा पियो मेरे जैसा ಯಾಕಂದ್ರೆ ನಾವು ಜಾದ ಕುಡಿದ್ರೆ ನಾವು ಬರೆಯಕ್ ಹೊರಟಿರುವ ಜಾತಕ ತಪ್ಪೋಗುತ್ತೆ ಬೇಟಾ ಇವತ್ತು ನಮ್ಮ ಫೈನಲ್ ಮ್ಯಾಚ್ ಇದ್ರಲ್ಲಿ ಗೆದ್ರೆ ದುನಿಯಾದಲ್ಲಿ ನಮ್ಗೆ ದೊಡ್ಡ ಪೊಸಿಷನ್ ಈ ಸೋತ್ರೆ ಸೋಲೋ ಮಾತೇ ಇಲ್ಲ ನಾವು ನಿಲ್ಬೇಕು ಗೆಲ್ಬೇಕು ಕೊಲ್ಬೇಕು ಅಲ್ಲ ಡ್ಯಾಡ್. ಬಾಸ್ 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 ಏನಾಯ್ತು ಯಾಕೆ ಓಡ್ಕೊಂಡ್ ಬರ್ತಾ ಇದೀಯಾ ಬಾಸ್ ನಿನ್ನೆ ರಾಮಾಚಾರಿಗೆ ಫೋನ್ ಮಾಡಿ ಕನ್ಫ್ಯೂಸ್ ಮಾಡಿದ್ವಲ್ಲ, ಹಾಗೆ ನಮಗೆ ಯಾರೋ ಫೋನ್ ಮಾಡಿ ಕನ್ಫ್ಯೂಸ್ ಮಾಡಿದ್ದಾರೆ. ನೇರವಾಗಿ ವಿಚಾರಕ್ಕೆ ಬಾ. ಅದೇ ಸರ್, ರುಕ್ಕು ಜೈಲಲ್ಲಿ ಇದ್ಲು ತಾನೆ. ಹೌದು ನಮ್ ಕಡೆಯಿಂದ ನೀನೇ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಬೇರೆಯವ್ರ ವ್ಯವಸ್ಥೆನೂ ಮಾಡ್ತೀನಿ ಅಂತ ಹೇಳಿದ್ಯಲ್ಲ. ಅಂದಿದ್ದೆ, ಅದಕ್ಕೆ ಅವಳು ನಾನ್ ಜೈಲಲ್ಲೇ ಇರ್ತೀನಿ ಎಲ್ಗೂ ಬರಲ್ಲ ಅಂತ ಅಂದಿದ್ಲು. ಹಾಗೆ ಹೇಳಿದ ತಕ್ಷಣ ನಮಗೆ ಯೂಸ್ ಇಲ್ಲ ಅಂತ ನಾವು ಸುಮ್ಮನಾದ್ವಲ್ಲ. ನಾವು ಸುಮ್ನಾದ್ವಿ, ಆದ್ರೆ ಅವಳು ಸುಮ್ನಾಗಿಲ್ಲ. ಮತ್ತೆ ಅವತ್ತು ಪೆರೋಲ್ ಬೇಡ ಅಂದವಳು ಇವತ್ತು ಪೆರೋಲ್ ಮೇಲೆ ರಿಲೀಸ್ ಆಗಿದ್ದಾಳೆ. ಏನ್ ಹೇಳ್ತಾ ಇದೀಯಾ? ಅವಳಿಗೆ ಸಹಾಯ ಮಾಡಿದವ್ರು ಯಾರು? ಗೊತ್ತಿಲ್ಲ ಬಾಸ್, ನಾನು ವಿಚಾರಿಸಿ ನೋಡ್ದೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಜಯಶಂಕರ್ ರಿಲೀಸ್ ಆದ, ರುಕ್ಕು ಈಗ ಪೇರೋಲ್. ನನ್ಗಿದೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಈಗ ನಾವು ಅನ್ಕೊಂಡಾಗೆ ಎಲ್ಲ ನಡೆಯುತ್ತೆ. ಅಂದ್ರೆ ಹೊರಗೆ ಬರೋ ರುಕ್ಕು ನಮಗೆ ಸಹಾಯ ಮಾಡ್ತಾರ? थोड़ा वेट करो बेटा, सब कुछ पता चलेगा. ಇದೇನ್ರಿ ಬಂದಾಗಿಂದ ಮಗನ್ ನೋಡ್ಕೊಂಡ್ ಕೂತಿದ್ದೀರಾ? ನಿಮ್ ಮೊಮ್ಮಗಳನ್ನ ಯಾರು ಕದ್ಕೊಂಡ್ ಹೋಗಲ್ಲ ಬಿಡಿ. ಮಗುನ್ ಕದ್ಕೊಂಡು ಹೋಗೋದಕ್ಕೆ ನಾನ್ ಬಿಡ್ಬೇಕಲ್ಲ, ನಾನ್ ಬಂದಾಯ್ತೀಗ. ಮುರಾರಿ ಅಣ್ಣ ಅಮ್ಮ ಕುದಂಡ ರಾಮಾಚಾರಿ ಅಪ್ಪ, ದೀರ್ಘಾಯುಷ್ಮಾನ್ ಭವ. ಚೆನ್ನಾಗಿದೆ ಕಂದ. ಬಾವ ಒಬ್ರೇ ಬಂದಿದ್ದೀರಾ? ವೈಶಾಖ ಅಕ್ಕ ಮತ್ತೆ ಅಜ್ಜಿ ಬರ್ಲಿಲ್ವಾ? ಇದೇನ್ ಚಾರು ಹೀಗೆ ಕೇಳ್ತಾ ಇದೀಯಾ? ಅಜ್ಜಿ ವೈಶಾಖ ಶ್ರುತಿ ಜೊತೆ ಇದ್ದಾರೆ. ಅವಳಿಗೂ ಇದೇ ತರ ಪುಟ್ಟ ಮಗು ಇಲ್ವಾ? ನಾವು ಕರೆದ ತಕ್ಷಣ ಬರೋವಷ್ಟು ಹತ್ರದಲ್ಲಿ ಇಲ್ಲ ಅಲ್ವಾ? ನೋಡು ಬಂಗಾರ, ನಿನ್ ಕಾರ್ಯಕ್ರಮಕ್ಕೆ ನಿನ್ ದೊಡ್ಡಮ್ಮ ಅಜ್ಜಿ ಯಾರು ಬರ್ತಿಲ್ವಂತೆ. ಅವ್ರು ಬರ್ದೇ ಇದ್ರೇನು, ನಾವೆಲ್ಲರೂ ಅವ್ರಿರೋ ಕಡೆ ಹೋದ್ರಾಯ್ತು. ಏನ್ ಹೇಳ್ತೀಯ ರಾಮಾಚಾರಿ? ಹ್ಞೂ ಅಣ್ಣ, ನಾವೆಲ್ಲ ಸೇರಿ ಎಲ್ಲೂ ಹೋಗದೆ ತುಂಬಾ ದಿನನೇ ಆಗೋಯ್ತು. ಮೊದ್ಲು ನಮ್ಮ ಮನೆ ಯುವರಾಣಿ ನಾಮಕರಣ ಸಾಂಗೋ ಬಾಂಗೋವಾಗಿ ಮುಗಿಲಿ, ಆಮೇಲೆ ಅಪ್ಪ, ಒಂದು ವಿಷಯ ಹೇಳಪ್ಪ. ನಾನು ನಿಮ್ಮ ಹತ್ರ ಕೇಳದೆ ಒಂದು ಕೆಲಸ ಮಾಡಿದ್ದೀನಿ. ಜೈಲ್ಗೆ ಹೋಗಿ ರುಕ್ಕನ್ ಭೇಟಿ ಮಾಡಿದ್ದೀನಿ. ಒಂದು 15 ದಿವಸ ಪೆರೋಲ್ ಮೇಲೆ ಈಚೆ ಬರ್ತಾ ಇದ್ದಾಳೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವಳು ಬರ್ತಾ ಇದ್ದಾಳೆಪ್ಪ. ವಿಧಿ ಕರ್ಮ ಅವಳಿ ಜವಳಿಗಳಪ್ಪ, ಅವೆರಡು ಒಟ್ಟಿಗೆ ಎದುರಾದ್ರೆ ದೇವಾನುದೇವತೆಗಳು ಅದನ್ನ ಎದುರಿಸಕ್ಕಾಗಲ್ಲ. ಹಾಗಿದ್ದಾಗ ನಾವು ಹುಲು ಮಾನವರು. ಪಾಪ ವಿಧಿಯಾಟಕ್ಕೆ ರುಕ್ಕು ಕೂಡ ಬಲಿಯಾದ್ಲು. ನಾವು ದ್ವೇಷಿಸ್ಬೇಕಾಗಿರೋದು ಪಾಪಗಳನ್ನ, ಪಾಪ ಮಾಡ್ದವ್ರನ್ನಲ್ಲ. ಅವಳು ಬರಲಿ, ಈ ಮನೆಗೆ ಯಾರಿಂದ ಎಷ್ಟೇ ಕೆಟ್ಟದ್ದಾಗಿದ್ರು ಕಿಂಚಿತ್ತಾದ್ರೂ ಒಳಿತಾಗೇ ಆಗಿರುತ್ತಲ್ವಾ? ಅಂಥವ್ರು ಇಂಥ ಸಂದರ್ಭದಲ್ಲಿ ಇರಲೇಬೇಕಪ್ಪ. ಲಿಲಿ ಏನಾಗಿ ನೋಡ್ತಾ ಇದ್ಯಾ? ನಾನು ನಿನ್ ದೊಡ್ಡಪ್ಪ ಬಂದಿದ್ದೀನಿ. ದೇವ್ರೆ, ಎಲ್ಲ ಸುಸೂತ್ರವಾಗ್ತಾ ಇದೆ.
ಇನ್ ಯಾವ ತೊಂದ್ರೆನೂ ಬರದೇ ಇಲ್ಲಪ್ಪ. ಅಮ್ಮ, ಇಡೀ ಫ್ಯಾಮಿಲಿ ಸಂತೋಷವಾಗಿದೆ. ಇದನ್ನ ಮೊಬೈಲ್ ಅಲ್ಲಿ ಸೆರೆ ಇಟ್ಬಿಡ್ತೀನಿ. ಒಂದ್ ಫೋಟೋ ತೆಗ್ದ್ಬಿಡೋಣ. ತಾಳಪ್ಪ, ನಾನು ನಿಂತ್ಕೊಂಡ್ಬಿಡ್ತೀನಿ. ನನ್ ಮೊಮ್ಮಗೂ ಬರ್ಬೇಕು. ಆ ಬನ್ನಿ ಬನ್ನಿ ಬನ್ನಿ. ಹಿಂಗ್ ಸ್ವಲ್ಪ ಎಸ್. ನೀ ಫೋಟೋ ತಗೊಂಡ್ರೆ ಫೋಟೋದಲ್ಲಿ ನೀನೇ ಇರಲ್ವಲ್ಲೋ. ನಮ್ ಕುಟುಂಬದಲ್ಲಿ ನೀನು ಇರ್ಬೇಕು, ಇಲ್ಲ ಅಂದ್ರೆ ಪರಿಪೂರ್ಣ ಆಗದೇ ಇಲ್ವಲ್ಲ. ಹೌದಲ್ವಾ? ಭಟ್ರೆ, ಸುಮ್ಮ ಭಟ್ರೆ, ಬನ್ನಿ 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 ಬನ್ನಿ, ಇಲ್ಲಿ ನಮ್ದೊಂದು ಫ್ಯಾಮಿಲಿ ಫೋಟೋ ತಗೊಳ್ಳಿ. ಬನ್ನಿ ಭಟ್ರೆ. ಇದನ್ನ ಹೊತ್ಬೇಕು ಭಟ್ರೆ. ಇದ್ಯಾಕ್ ಭಟ್ರೆ ಕೈ ಹೀಗ್ ನಡುಗ್ತಾ ಇದೆ? ನೀವು ಹೀಗೇನಾದ್ರು ಫೋಟೋ ತೆಗೆದ್ರೆ ಫೋಟೋದಲ್ಲಿ ನಾವೇ ಇರಲ್ಲ, ಬರೀ ಗೋಡೆಗಳೇ ಇರುತ್ತೆ. ಅದು ಒತ್ತಡ ಮುರಾರಿ, ಕೆಲಸ ಬೇರೆ ಜಾಸ್ತಿ ಇದೆ, ನಾರಾಯಣ ಮನೆ ಫಂಕ್ಷನ್ ಬೇರೆ, ಅಷ್ಟೇ ಅಷ್ಟೇ, ಏನೇನಿಲ್ಲ. ಅಯ್ಯೋ, ಕೂಲ್ ಆಗಿರಿ ಭಟ್ರೆ. ನೋಡಿ, ನೀವ್ ಎಷ್ಟು ಚೆನ್ನಾಗಿ ಫೋಟೋ ತೆಗಿತೀರೋ ಕಾರ್ಯಕ್ರಮನೂ ಅಷ್ಟೇ ಚೆನ್ನಾಗಾಗುತ್ತೆ. ನೋಡಿ, ಇದನ್ನ ಒತ್ತಿ. ರೆಡಿನಾ? Dad, what happened? ಅರೆ ಈ ಪನ್ನಾ ಬೇನ ಒಂದ್ ಕೆಲ್ಸ ಕೊಟ್ರೆ ಅರ್ಧ ದಿನ ತಗೋತ. Us. Everything is ready. ನೀವು ಅನ್ಕೊಂಡಂಗೆ ಎಲ್ಲ ರೆಡಿ ಆಗಿದೆ. ಸೂಪರ್, ವೆರಿ ಗುಡ್. ಈ ಡಾಕ್ಯುಮೆಂಟ್ಸ್ಗೆ ಜಯಶಂಕರ್ ಸೈನ್ ಮಾಡಿದ್ಮೇಲೆ उसका सब प्रॉपर्टी हमारा है और दुड्डू दुड्डू पैसा भी हमारा है. ಡ್ಯಾಡ್, ಅವನು ಸೈನ್ ಮಾಡಿ ಪ್ರಾಪರ್ಟಿ ಲೀಗಲ್ ಆಗಿ ನಮ್ದಾಗೋವರೆಗೂ ಆ ದುಡ್ಡು ಕನ್ನಡಿ ಒಳಗಿನ ಗಂಟು ತಾನೆ. वो सब बाद में देखेंगे. ಅವನು ಒಮ್ಮೆ ಸೈನ್ ಮಾಡಿ ಕೊಟ್ರೆ ಅಲ್ಲಿಂದ ನಮ್ಮ ಪ್ಲಾನ್ ಆಕ್ಟಿವೇಟ್ ಆಗುತ್ತೆ. देखो बेटा, पैसा इधरे माँ बाप बहन भाई सबको ಕೊಂಡ್ಕೋಬಹುದು. ಆಗ ಒಂದು ಬೇಲ್ ಕೊಂಡ್ಕೊಳ್ಳೋಕ್ಕಾಗಲ್ವಾ? ಡ್ಯಾಡ್, ಕೊಂಡ್ಕೋಬಹುದು, ಆದ್ರೆ ಈ ಜೈಶಂಕರ್ ಸೈನ್ ಕರೆಗ ಕ್ಯಾ? ಎಸ್, ಅವನ್ ಇದಕ್ಕೆ ಸೈನ್ ಮಾಡಕ್ ಒಪ್ಪಲ್ಲ. ಒಪ್ದಿದ್ರೆ ಅವನ್ ಮೊಮ್ಮಗಳ ಪ್ರಾಣ ಹೋಗೋದಂತೂ ಫಿಕ್ಸ್. ಮೊಮ್ಮಗಳು ಅಂದ್ರೆ ರಾಮಚಾರಿ ಚಾರುಲತಾ ಬೇಟಿ, ರೈಟ್? ಯಸ್, ನಾವ್ ಯು ಆರ್ ರೈಟ್ ಬೇಟಾ. ये सब ಹೇಗೆ ಡ್ಯಾಡ್? ಹೋಗ ಬೇಟಾ, ಆ ಮಗುನ ಮುಂದೆ ಇಟ್ಟು ನಾವ್ ನಾಟಕ ಆಡಿದ್ರೆ ಆ ಇಡೀ ಫ್ಯಾಮಿಲಿನೇ ನಡ್ಗುತ್ತೆ. ಗೋಸ್ಕರ ಆ ಫ್ಯಾಮಿಲಿ ಏನ್ ಬೇಕಾದ್ರೂ ಮಾಡತ್ತೆ. ಅಣ್ಣ ಹೇಳಿ ಬಾಸ್. ಈ ಫೈಲಲ್ಲಿ 2 ಶೀಟ್ ಮಿಸ್ ಆಗಿದೆ. ನಾನು ಲಾಯರ್ಗೆ ಫೋನ್ ಮಾಡ್ತೀನಿ, ನೀನು ಹೋಗಿ ತಕೊಂಬ. ಆಯ್ತು ಬಾಸ್. ಡ್ಯಾಡ್, ಹಾಗಾದ್ರೆ ವರ್ಕ್ ಆರ್ಡರ್ ಇದು. ಮಗು ನಮ್ ಕೈಗೆ ಬರುತ್ತೆ, ಜೈಶಂಕರ್ ಬಿಡುಗಡೆ ಆಗುತ್ತೆ. ಈ ಡಾಕ್ಯುಮೆಂಟ್ಸ್ ಸೈನ್ ಆಗಕ್ಕೆ ರಾಮಾಚಾರಿ ಮನೆಗೆ ಹೋಗುತ್ತೆ. ಅಷ್ಟರಲ್ಲಿ ಮಗು ಕಿಡ್ನಾಪ್ ಆಗುತ್ತೆ, ರೈಟ್? ಸೈನ್ ಆಗುತ್ತೆ. ಸೈನ್ ಆಗಿರೋ ಡಾಕ್ಯುಮೆಂಟ್ ಬಂದು ನಮ್ ಕೈಗೆ ಸೇರುತ್ತೆ. ಆಮೇಲೆ ಮಗು ಹೋಗುತ್ತೆ. ಎಲ್ಗೋಗುತ್ತೆ? ಅದು ಎಲ್ಲಿಗೆ ಹೋಗುತ್ತೆ ಅಂತ ನಮ್ಮ ಡಿಸೈಡ್ ಮಾಡುತ್ತೆ. ಆ ಮಗು ನಮ್ಮ ಕೈಯಲ್ಲಿರುವವರೆಗೂ ನಾವು ಸೇಫ್. ಅದಕ್ಕಾಗಿ ಅದು ಎಲ್ಲೂ ಹೋಗಲ್ಲ. ಅಪ್ಪ,
ಏನಾಯ್ತಪ್ಪ? ಅಲ್ಲ, ಇಲ್ಲಿ ನೋಡಿದ್ರೆ ಸಂಭ್ರಮ ನಡೀತಾ ಇದೆ, ನೀನ್ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ಯಲ್ಲ, ಏನಾಯ್ತು? ಹೌದಪ್ಪಾಜಿ, ನಾನೇನಾದ್ರು ನಿಮ್ಮ ಸ್ಥಾನದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ಹಾಡು ಹೇಳ್ಕೊಂಡು 4 ಸ್ಟೆಪ್ ಹಾಕೇ ಬಿಡ್ತಿದ್ದೆ. ಅದಕ್ಕೇನಂತೆ, ಹಾಡ್ತಾನೆ ಹಾಡಿದ್ರಾಯ್ತು ಬಿಡು. ನಮ್ಮ ಸಂಸಾರ ಆನಂದ ಸಾಗರ. ನೀವ್ ಹಾಡ್ತಾ ಇದ್ದೀರಾ? ಯಾಕೆ, ನಾ ಹಾಡಿದ್ರೆ ತಪ್ಪೇನು? ಇಷ್ಟು ದಿವಸ ಈ ಮನೇಲಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿದ್ದೀವಿ. ಈ ರೀತಿ ಸಂಭ್ರಮನ ನಾವು ಯಾವತ್ತೂ ಆಚರಿಸಿರ್ಲಿಲ್ಲ. ನಮ್ಮ ಮನೇಲಿ ವಿಶೇಷದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ನಾವು ಹಾಡಿಕೊಂಡು ಸಂತೋಷವಾಗಿ ಕಾಲ ಕಳಿಬೇಕು ಕಣೆ. ಈಗ ಒಂದು ಷರತ್ತಪ್ಪ, ಈಗ ನಾನು ಹಾಡ್ತೀನಿ. ನಾನು ಹಾಡದ ಮೇಲೆ ಕೊನೆ ಅಕ್ಷರ ಅಂದ್ರೆ ಅಂತ್ಯಾಕ್ಷರಿ ಯಾರಾದ್ರೂ ಒಂದೊಂದು ಹಾಡನ್ನ ಹಾಡಬೇಕು, ಆಯ್ತಾ? ಎಲ್ರಿಗೂ ಒಪ್ಗೆನಾ? ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ಬಾಳೆ ಬಂಗಾರ. ರಾಯನ ಹೇಳಿ. ಹಾ, ರಂಗೇನ ಹಳ್ಳಿಯಾಗೆ ರಂಗಾದ ರಂಗೆ ಗೌಡ ಮೇರಿತಿದ್ದ ಮೇರಿತಿದ್ದ ದ. ಅಮ್ಮ, ಅಮ್ಮ ನೀವ್ ಹೇಳಿ, ದಾದಿಂದ. ದಾನ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ. ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ, ಚಿಂತೆ ಏತಕ್ಕೆ ಚಿಂತೆ ಏತಕ್ಕೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚಿರತೆಯಲ್ಲಿ ಹಂಪಿಯ ಗುಡಿ, ಹಂಪಿಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು, ಕೇಳು ನೀನು. ನಾನ ಹಾಡಮ್ಮ ಚಾರು. ಹಾಡಿ ಅತ್ಗೆ. ನೋವಿಂದ ಹಾಡಿ ಮೇಡಮ್. ಹಾಡು ಚಾರು. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಅತ್ಗೆ ಬಿಟ್ಟಿದ್ದು ದಾಯಿಂದ ತಾನೆ, ದಾಯಿಂದನೇ ಹಾಡು. ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ, ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ, ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ. ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ, ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗುವೇ, ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ಕೊಟ್ಟ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ಕೊಟ್ಟ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ.